ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತಹ ಪ್ರೊಹಿಬಿಷನರಿ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದನ್ನು ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಪ್ರಾರಂಭದ ದಿನಾಂಕ ನೋಡ್ಬೋದು ಇಲ್ಲಿ 24/6/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ನೋಡ್ಬೋದು 14/7/2025 ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ. ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಯಾರು ಅಪ್ಲಿಕೇಶನ್ ಹಾಕಬೇಕಂತಿದ್ರಲ್ಲ ಈ ಅವರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಇದನ್ನು ಅರ್ಜಿಯನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅರ್ಜಿ ಇದಕ್ಕೆ ಕೇವಲ ಇದಕ್ಕೆ ಪುರುಷರಿಗೆ ಅಷ್ಟೇ ಇರೋಂಗಿಲ್ಲ, ಮಹಿಳೆಯರು ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ. ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಟೋಟಲಾಗಿ ಕ್ಯಾಟಗರೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಟೋಟಲ್ ಆಗಿ 541 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ. ಮತ್ತು 2 ರೀತಿ ಇರ್ತಾವೆ ಇಲ್ಲಿ ನೋಡ್ಬೋದು. ಕ್ಯಾಟಗರಿ ಒಳಗೆ ರೆಗ್ಯುಲರ್ ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಎರಡೂ ಕರೆದಿರ್ತಾರೆ. ರೆಗ್ಯುಲರ್ ವೇಕೆನ್ಸಿ ಒಳಗೆ ಕ್ಯಾಟಗರೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. SC ಒಳಗೆ 75 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ. ಮತ್ತು ST ಒಳಗೆ 37 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಅದೇ ರೀತಿಯಾಗಿ OBC ಒಳಗೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ 135 ಪೋಸ್ಟ್ಗಳ ಖಾಲಿ ಇದ್ದಿರ್ತಾವೆ. EWSನಲ್ಲಿ 50 ಪೋಸ್ಟ್ಗಳು ಮತ್ತು UR ಅಲ್ಲಿ 203. ಈ ರೀತಿಯಾಗಿ ಟೋಟಲಾಗಿ ರೆಗ್ಯುಲರ್ ವೇಕೆನ್ಸಿ ಒಳಗೆ 500 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. SC ಒಳಗೆ 5 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ST ಒಳಗೆ 36. OBC EWS UR ಅಲ್ಲಿ ಇದ್ರ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇರೋಂಗಿಲ್ಲ. ಇದರಲ್ಲಿ ಟೋಟಲಾಗಿ 41 ಪೋಸ್ಟ್ಗಳು ಇದು ಬ್ಯಾಕ್ಲಾಗ್ದವ್ರಿಗೆ ಇಲ್ಲಿ ನೋಡ್ಬೋದು. ಬ್ಯಾಕ್ಲಾಗ್ದವ್ರಿಗೆ 41 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಈ ರೀತಿಯಾಗಿ ಟೋಟಲಾಗಿ 541 ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದಕ್ಕೆ ಮತ್ತು ಆಲ್ ಓವರ್ ಇಂಡಿಯಾ ಇದ್ದಿರ್ತೈತಿ. ಕೇವಲ ನಮ್ಮ ಕರ್ನಾಟಕದವ್ರಿಗೆ ಅಷ್ಟೇ ಇರೋಂಗಿಲ್ಲ, ಆಲ್ ಓವರ್ ಇಂಡಿಯಾದವರು ಇರುವುದರಿಂದ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಈ PDF ಏನಾದರೂ ಬೇಕಾಗಿತ್ತಂದ್ರೆ ಈ PDF ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಅಲ್ಲಿ ಇನ್ನೊಮ್ಮೆ ಕ್ಯಾಟಗರಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದ್ರ ಅಪ್ಲೈ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇಲ್ಲಿ ಆಗಲೇ ತಿಳಿಸಿಕೊಟ್ಟಂತೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು. ಇಲ್ಲಿ 24/6/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ 14/7/2025 ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಅದೇ ರೀತಿಯಾಗಿ ಪೇಮೆಂಟ್ ಮಾಡೋಕೆ ನೋಡ್ಬೋದು. ಇಲ್ಲಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇದು ಕೂಡ ಅಂದೇ ಇದ್ದಿರ್ತೈತಿ. 14/7/2025 ಇದು ಕೂಡ ಲಾಸ್ಟ್ ಇದ್ದಿರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು ಕಾಲ್ ಲೆಟ್ರ್ 3rd ವೀಕ್ ಅಥವಾ 4th ವೀಕ್ ನೀವು ಜುಲೈ ಒಳಗೆ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಲಿಂಕ್ ಕೊಟ್ಟಿರ್ತಾರೆ. ಇವು ಉಳಿದಿದ್ದೆಲ್ಲ ನೀವು ನೋಡ್ಕೋಬೋದು. ಎಕ್ಸಾಮಿನೇಷನ್ ಯಾವಾಗ ಇರ್ತಾವೆ ಅಂತ ನೀವು ನೋಡ್ಕೋಬೋದು. ನೀವು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದರೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ನೀವು ಪದವಿಯನ್ನು ಕಂಪ್ಲೀಟ್ ಮಾಡಿದ್ದೀರಂದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ನೋಡ್ಬೋದು. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಕನಿಷ್ಠ ಇದಕ್ಕೆ 21 ವರ್ಷ ವಯಸ್ಸಿದ್ದಿರಬೇಕು. ಇಲ್ಲಿ ನೋಡ್ಬೋದು. ಕನಿಷ್ಠ 21 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಅರ್ಜಿಯನ್ನು ಹಾಕೋಕ್ಕೆ ಗರಿಷ್ಠ ವಯಸ್ಸು ನೋಡ್ಬೋದು. ಇಲ್ಲಿ ಗರಿಷ್ಠ 30 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಪ್ಲಸ್ ಏಜ್ ರಿಡಕ್ಷನ್ ಕೂಡ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ OBCದವ್ರಿಗೆ 3 ವರ್ಷ ನಿಮ್ಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ. ಮತ್ತು ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿದವ್ರಿಗೆ PWDದವ್ರು ನೋಡ್ಬೋದು. ಇಲ್ಲಿ UR EWSದವ್ರಿಗೆ 10 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು PWD ಅದರೊಳಗೆ OBCದವ್ರಿಗೆ 13 ವರ್ಷ ಇರ್ತೈತಿ. ಮತ್ತು SC ST PWDದವ್ರಿಗೆ 15 ವರ್ಷ. ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ ಎಮರ್ಜೆನ್ಸಿ ಇದ್ದವ್ರಿಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಫಿಸಿಕಲ್ ಡಿಸಬಿಲಿಟಿದವ್ರಿಗೆ ನಿಮಗೆ 5 ವರ್ಷ ನಿಮಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ ಸ್ನೇಹಿತರೆ. ಮತ್ತು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಲ್ಲ, ಯಾರ್ದೆಲ್ಲ ಪದವಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ದ ಸೆಲೆಕ್ಷನ್ ಆಫ್ ಪ್ರೊಹಿಬಿಷನರಿ ಆಫೀಸರ್ಸ್ ವಿಲ್ ಬಿ ಡನ್ ಥ್ರೂ 3 ಪೇಜಸ್ ಪ್ರೊಸೆಸ್. ಅಂದರೆ ನಿಮ್ಗೆ 3 ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 3 ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು. 3 ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಂದರೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇಲ್ಲಿ ನೋಡ್ಬೋದು. ಅಬ್ಜೆಕ್ಟೆಡ್ 100 ಟೈಮ್. ಇಲ್ಲಿ ನೋಡ್ಬೋದು. ಇದು ಒಂದೇದು ಎಕ್ಸಾಮಿನೇಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು. ಟೋಟಲಾಗಿ 100 ಮಾರ್ಕ್ಸಿಗೆ ಇದು ಎಕ್ಸಾಮ್ ಇರ್ತೈತಿ. ಟೈಮಿಂಗ್ ನೋಡ್ಬೋದು. ಇಲ್ಲಿ 1 ಅವರ್. ಇಲ್ಲಿ ನೋಡ್ಬೋದು. ನೇಮ್ ಆಫ್ ಟೆಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು. ಯಾವ ರೀತಿ ಯಾವ ಸಬ್ಜೆಕ್ಟ್ ಮೇಲೆ
ಕ್ವಶನ್ಗಳು ಇರ್ತಾವೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 40 ಕ್ವಶನ್ಗಳು ಇದ್ದಿರ್ತವೆ. ಅದೇ ರೀತಿಯಾಗಿ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ ಇದರಲ್ಲಿ ಕೂಡ 30 ಕ್ವಶನ್ಗಳು ಇದ್ದಿರ್ತವೆ ಮತ್ತು ರೀಸನಿಂಗ್ನಲ್ಲಿ 30 ಕ್ವಶನ್. ಈ ರೀತಿಯಾಗಿ ಟೋಟಲ್ ಆಗಿ 100 ಕ್ವಶನ್ಗಳು ಇದ್ದಿರ್ತವೆ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 100 ಕ್ವಶನ್ಗಳು ಇದ್ದಿರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ನೋಡ್ತಾ ಹೋದಾದರೆ 100 ಮಾರ್ಕ್ಸಿಗೆ ನಿಮ್ಗೆ ಎಕ್ಸಾಮ್ ಇರ್ತದೆ. ಅಂದರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದ್ದಿರ್ತೈತಿ ಇಲ್ಲಿ. ಮತ್ತು ಟೈಮಿಂಗ್ ನೋಡ್ಬೋದು ಇಲ್ಲಿ ಸಪ್ರೇಟ್ ಇದ್ದಿರ್ತೈತಿ. ಇದಕ್ಕೂ ಕೂಡ 1 ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 20 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ 20 ನಿಮಿಷ ಟೈಮಿಂಗ್ ಮತ್ತು ರೀಸನಿಂಗ್ ಎಬಿಲಿಟಿಯಲ್ಲಿ 20 ನಿಮಿಷ. ಈ ರೀತಿಯಾಗಿ ಟೋಟಲ್ ಆಗಿ 60 ನಿಮಿಷ. ಅಂದರೆ ನಿಮಗೆ 1 ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟೊಳಗೆ ನೀವು ಇದನ್ನ ಎಕ್ಸಾಮ್ ಕಂಪ್ಲೀಟ್ ಮಾಡಬೇಕಾಗತ್ತಿ. ಇದು ಪೇಜ್ 1 ಎಕ್ಸಾಮ್ ಇದ್ದಿರ್ತೈತಿ. ಮತ್ತು ಪೇಜ್ 2 ಎಕ್ಸಾಮ್ ನೋಡ್ಬೋದು ಇಲ್ಲಿ. ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ. ಈ PDF ಕೂಡ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಇವು ಎಕ್ಸಾಮನ್ನು ನೋಡ್ಕೋರಿ. ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಇಲ್ಲಿ ನೋಡ್ಬೋದು ರೀಸನಿಂಗ್ ಆ್ಯಂಡ್ ಕಂಪ್ಯೂಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ 40 ಕ್ವಶನ್ಗಳು ಇದ್ದಿರ್ತಾವೆ, 60 ಮಾರ್ಕ್ಸ್. ಇದಕ್ಕೆ 50 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಡಾಟಾ ಅನಲೈಸ್ ಅಥವಾ ಇಂಟರ್ಪ್ರಿಟೇಷನಲ್ಲಿ 30 ಕ್ವಶನ್ಗಳು ಇದ್ದಿರ್ತಾವೆ. ಇದಕ್ಕೆ 60 ಮಾರ್ಕ್ಸ್. ಇದಕ್ಕೆ 45 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ. ಮತ್ತು ಜನರಲ್ ಅವೇರ್ನೆಸ್, ಎಕನಾಮಿಕ್, ಬ್ಯಾಂಕಿಂಗ್ ನಾಲೆಜ್ ಇದರಲ್ಲಿ ಕೂಡ 60 ಕ್ವಶನ್ 60 ಮಾರ್ಕ್ಸ್. ಇದಕ್ಕೆ 45 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರಲ್ಲಿ ಕೂಡ 40 ಕ್ವಶನ್ 20 ಮಾರ್ಕ್ಸ್. ಈ ರೀತಿಯಾಗಿ 40 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಈ ರೀತಿಯಾಗಿ ಟೋಟಲಾಗಿ ನಿಮಗೆ 3 ಅವರ್ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಇದು ಪೇಜ್ 2 ಆಯ್ತು. ಪೇಜ್ 3 ನೀವು ನೋಡ್ಕೋಬೋದು. ಎಲ್ಲವೂ ಕೂಡ ಈ PDF ಒಳಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಪೇಜ್ 1, ಪೇಜ್ 2, ಪೇಜ್ 3 ಈ ರೀತಿಯಾಗಿ ನಿಮ್ಗೆ 3 ಎಕ್ಸಾಮ್ ಇದ್ದಿರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ಪೇಜ್ 3 ಎಕ್ಸಾಮ. ಈ ರೀತಿಯಾಗಿ 3 ಎಕ್ಸಾಮ್ ಇದ್ದಿರ್ತಾವೆ. ಇಲ್ಲಿ ನೋಡ್ಬೋದು ಗ್ರೂಪ್ ಎಕ್ಸಸೈಸ್ ಇಲ್ಲಿ ಮತ್ತು ಇದರಲ್ಲಿ 20 ಮಾರ್ಕ್ಸ್ ಮತ್ತು ಇಂಟರ್ವ್ಯೂನಲ್ಲಿ 30 ಮಾರ್ಕ್ಸ್. ಈ ರೀತಿಯಾಗಿ ಟೋಟಲಾಗಿ ಪೇಜ್ 3 50 ಮಾರ್ಕ್ಸಿಗೆ ನಿಮಗೆ ಇದ್ದಿರ್ತೈತಿ. ಈ ರೀತಿಯಾಗಿ ನಿಮಗೆ 3 ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಈ 3 ಕಂಪ್ಲೀಟ್ ಮಾಡಿದ್ರಂದ್ರೆ ಇದರಲ್ಲಿ ಕೂಡ ಒಂದು ಶಾರ್ಟ್ ಲಿಸ್ಟ್ ಇರ್ತೈತಿ. ಶಾರ್ಟ್ ಲಿಸ್ಟ್ ತಯಾರು ಮಾಡಿಸಿ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರಲ್ಲ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಸ್ನೇಹಿತರೆ ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡಿರಿ. ಯಾರ್ದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಿ, ಯಾರ್ದು ಪದವಿ ಕಂಪ್ಲೀಟ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಈಗ ಟೋಟಲಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ 1300 ಜನ ಫಾಲೋ ಅದಾರ. ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತೀನಿ.